ಸಾಬ್ರು ಕೆ ಸಾಥ್ ಸಾಬ್ರು ಕೆ ವಿಕಾಸ್ ಅಂತ ಈ ಸರ್ಕಾರ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇನ್ನೇನಾರ ನಮ್ ಪಾಪ ಮೋದಿ ಅವ್ರು ಮಾಡ್ಬೇಕಾದ್ರೆ ಇಡೀ 140 ಕೋಟಿ ಜನಕ್ಕೆ ಮಾಡ್ತಾರೆ. ನಮ್ ಕರ್ನಾಟಕದಲ್ಲಿ ಇದೆ ಒಂದು ಸರ್ಕಾರ, ಸಾಬ್ರು ಕೆ ಸಾಥ್ ಸಾಬ್ರು ಕೆ ವಿಕಾಸ್. ನಾವೇನಪ್ಪ ಮಾಡಿದ್ವಿ? ನಾವೇನ್ ಮಾಡಿದ್ವಿ? ಇವರಿಗೆ ಹಿಂದೂಗಳು ಅಂದ್ರೆ ಸಾವರ್ಕರ್ ಹೆಸರು ಹೇಳಿದ್ರೆ ಸಾಕು, ಒಂಥರ ಉರಿ. ಎಲ್ಲೆಲ್ಲಿ ಉರಿ ಬರುತ್ತೆ ಹೇಳಲ್ಲ ನಾನು. ಸಾವರ್ಕರ್ ಬೇಡ, ಹಿಂದೂಗಳ ಬಗ್ಗೆ ಏನಾರ ಮಾತಾಡಿದ್ರೆ ಬೇಡ. ಇದೇ ರೀತಿ ನಾ ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ, ಯಾಕಂದ್ರೆ ನೇತೃತ್ವ ವಹಿಸಿರುವಂತ ಜಗದೀಶ್ ಅವರು ಹೇಳ್ತಾ ಇದ್ದಾರೆ ಇನ್ನು ಬಿಸಿಲು ಜಾಸ್ತಿ ಆದ್ರೆ ಕಷ್ಟ ಆಗುತ್ತೆ ಅಂತ. 2 ನಿಮಿಷದಲ್ಲಿ ಮುಗಿಸ್ತೀನಿ. ನಮ್ಮ ಬಜೆಟ್, ಈ ಸಲ ಬಜೆಟ್ ಕೊಟ್ರು. ಆ ಬಜೆಟ್ ಅಲ್ಲಿ ಸುಮಾರು ಪುಟಗಳಿದಾವೆ. 79 ಪುಟದಿಂದ 83ನೇ ಪುಟ ತನಕ ನೋಡ್ರಿ ಒಂದ್ಸಲ ಕನ್ನಡದ ಬಜೆಟ್ ಅಲ್ಲಿ. 79ರಿಂದ 83ನೇ ಪುಟದಲ್ಲಿ 212 ಪ್ಯಾರ ಸಂಖ್ಯೆ, 212ರಿಂದ 235, ಒಟ್ಟು 23 ಪ್ಯಾರಾಗಳಲ್ಲಿ ಒಂದು ಅಲ್ಪಸಂಖ್ಯಾತ ಜನಕ್ಕೆ ಅಂತ ವಿವಿಧ ಯೋಜನೆಗಳನ್ನ ಕೊಟ್ಟಿದ್ದಾರೆ ಈ ಬಜೆಟ್ ಅಲ್ಲಿ. ವಿವಿಧ ಯೋಜನೆಗಳು ಆ 23 ಪ್ಯಾರಾಗಳಲ್ಲಿ ಕೊಟ್ಟಿರುವಂತ ಅಲ್ಪಸಂಖ್ಯಾತರು ಯಾರು ಅಂದ್ರೆ 23ರಲ್ಲಿ 20 ಪ್ಯಾರಾಗಳಲ್ಲಿ ಕೇವಲ ಮುಸಲ್ಮಾನರಿಗೆ, ಇನ್ನ 3 ಪಾಪ ಕ್ರಿಶ್ಚಿಯನ್ಸಿಗೆ ಒಂದ್ ಸ್ವಲ್ಪ, ಜೈನರಿಗೆ ಒಂದ್ ಸ್ವಲ್ಪ, ಈ ತರದನ್ನೇನೋ ಒಂದಷ್ಟು ಕೊಡಂಗ್ ಮಾಡಿ ಇನ್ನ 22 ಅದರೊಳಗಡೆ ಬಹಳ ವಿಶೇಷವಾಗಿ ಕೊಟ್ಟಿರುವಂತದ್ದವರು ಶಿಕ್ಷಣಕ್ಕೆ ಮುಸ್ಲಿಮರಿಗೆ ಅಂತ. ನನ್ನ ಪಾಯಿಂಟ್ ಅಲ್ಲೇ ಇರೋದು. ಅವರು ಬರೀತಾರೆ ಅದರೊಳಗಡೆ ಬಜೆಟ್ ಬುಕ್ ಅಲ್ಲಿ, ನಮ್ಮ ಮುಸ್ಲಿಂ ಜನಾಂಗದವರು ಶಿಕ್ಷಣದ ವ್ಯವಸ್ಥೆಯಲ್ಲಿ ಇಲ್ಲ, ಕಡಿಮೆ ಇದ್ದಾರೆ, ಹಾಗಾಗಿ ನಾವು ಇಷ್ಟು ಶಾಲೆಗಳನ್ನ ಪ್ರಾರಂಭ ಮಾಡ್ತಾ ಇದೀವಿ, ಇಷ್ಟು ಕಾಲೇಜುಗಳನ್ನ ಪ್ರಾರಂಭ ಮಾಡ್ತಾ ಇದೀವಿ. ಹೌದು, ಶಿಕ್ಷಣದ ವ್ಯವಸ್ಥೆಯಲ್ಲಿ ಇಲ್ಲ ಅವರು, ಹಾಗಾಗಿ ಅವರನ್ನು ತರಬೇಕು ಅಂತ. ಆದ್ರೆ ಇದ್ದಕ್ಕಿದ್ದಂಗೆ ಇದೆಲ್ಲ ಆಯ್ತು, ಬಜೆಟ್ ಸೆಷನ್ ಆಯ್ತು, ಬಜೆಟ್ ಸೆಷನ್ ಅಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡಿದ್ರು, ಚರ್ಚೆಗಳಾಯ್ತು. ಚರ್ಚೆಗಳ ನಂತರ ಹೊಸದಾಗಿ ಪ್ರಾರಂಭ ಮಾಡಿದ್ರು. ಅವ್ರಿಗೆ ಬೇಕಾಗಿರುವಂತದ್ದು 4% ಯಾದಕ್ಕೆ ಕಾಮಗಾರಿಗಳಲ್ಲಿ ಅವ್ರಿಗೆ ಕೊಡ್ತೀವಿ ಅಂತ. ನಂದು ಪಾಯಿಂಟ್ ಅಲ್ಲೇ ಇರೋದು. ನೀವು ಶಿಕ್ಷಣ ಇಲ್ಲ ಅಂತೀರಾ, ಶಿಕ್ಷಣಕ್ಕೆ ಬೇಕು. ಇನ್ನು ಕಾಲೇಜೇ ಪ್ರಾರಂಭ ಮಾಡಿಲ್ಲ. ಹೋದ್ಸಲ ಬಜೆಟ್ ಅಲ್ಲಿ 15 ಹೊಸ ಕಾಲೇಜು, ಯಾರಿಗೆ? ಮುಸ್ಲಿಂ ಮಹಿಳೆಯರಿಗೆ ಅಂತ. ನಾವು ಕಾಂಗ್ರೆಸ್ ಅವ್ರ ಜೊತೆ ನಮ್ ಜಗಳ ನಡೀತಾ ಇತ್ತು. ಏನಂತ ಅಂದ್ರೆ ಅವರು ನಿಮ್ಮನ್ನ ನೋಡಿದ್ರೆ ಹೆದರ್ತಾರೆ ಅಂತ ಅಂದಿದ್ರು. ಮುಸ್ಲಿಂ ಜನಾಂಗದವರು ನಿಮ್ಮ ಬಿಜೆಪಿ ಅವ್ರು ನೋಡಿದ್ರೆ ಹೆದರ್ತಾರೆ ಅಂತ ನಾವು ಕೇಳಿದ್ವಿ. ನಾವು ಹೆದರುವಂತ ಕೆಲಸ ಏನ್ ಮಾಡಿದ್ವಿ? ನರೇಂದ್ರ ಮೋದಿ ಅವರು ಇಡೀ ದೇಶಕ್ಕೆ ಕೊಟ್ರು. ಉಜ್ವಲ ಯೋಜನೆ ಮುಸ್ಲಿಂ ಜನಾಂಗಕ್ಕೆ ಬೇಡ ಅಂದ್ರ, ಉಜಾಲ ಯೋಜನೆ ಮುಸ್ಲಿಂ ಜನಾಂಗಕ್ಕೆ ಬೇಡ ಅಂದ್ರ, ಬಲ್ಬ್ಗಳನ್ನ, ಅಕ್ಕಿಯನ್ನ, ನೀರನ್ನ ಮುಸ್ಲಿಂ ಜನಾಂಗಕ್ಕೆ ಬೇಡ ಅಂದ್ರ. ನಾವ್ ಎಲ್ಲರನ್ನೂ ಸೇರಿಸಿ ಒಂದೇ ರೀತಿ ಇಡೀ ಹಿಂದೂ ಸಮಾಜ, ಇಡೀ ಭಾರತ ಒಂದು ಅಂತ ಅನ್ಕೊಂಡ್ ಮಾಡ್ತಾ ಇದ್ರೆ, ನೀವು ನಮ್ಮನ್ನ ಅವರನ್ನ ಯಾವಾಗ್ಲೂ ಬೈಫಾಕೇಶನ್, ನೀವು ಬೇರೆ ಅವ್ರು ಬೇರೆ ಅಂತದನ್ನೇ ಯೋಚನೆ ಮಾಡ್ತಾ ಇದ್ರು. ನಂದು ಅದ್ರ ಮುಂದೆ ನಾನು ಹೇಳ್ದೆ ಅವರಿಗೆ, ಕಾಂಗ್ರೆಸ್ ಅವರಿಗೆ, ನೋಡಿ ನೀವ್ ಈಗಲೇ ಹೇಳ್ತಾ ಇದ್ದೀರಾ ಅವರಿಗೆ ಶಿಕ್ಷಣ ಕಡಿಮೆ ಇದೆ ಅಂತ. ಶಿಕ್ಷಣ ಇಲ್ಲ. ಈಗ ನೀವು 4% ಅದ್ರೊಳಗಡೆ ಕಾಮಗಾರಿಯಲ್ಲಿ ಕೊಡ್ತೀರಾ. ಕಾಮಗಾರಿ ಪಾಪ ಮಾಡ್ತಾರಲ್ಲಿ. ಕಾಮಗಾರಿ ಮಾಡಾದ್ಮೇಲೆ ಏನಾಗುತ್ತೆ ಅಂದ್ರೆ, ಇವತ್ತು ಸರ್ಕಾರದ ವ್ಯವಸ್ಥೆಯಲ್ಲಿ ₹1 ದುಡ್ಡಿಲ್ಲ. ಆ ಕಾಮಗಾರಿ ಮಾಡಿರೋರಿಗೆ ದುಡ್ಡು ಕೊಡಕ್ ಆಗ್ತಿಲ್ಲ. ತುಂಬಾ ಜನ ನಮ್ಮವರೆಲ್ಲ ಇದಾರೆ ಇಲ್ಲಿ. ತುಂಬಾ ಜನ ಈ ಕಾಮಗಾರಿಗಳನ್ನ ಮಾಡಿ ಇವತ್ತು ಸುಸ್ತಾಗ್ಯಾರೆ. ₹1 ದುಡ್ಡಿಲ್ಲ. ನಮ್ಮವರು ಹಿಂದೂಗಳು ನಾವು ಒಪ್ಕೊಂತೀವಿ, ಸರ್ಕಾರದಲ್ಲಿ ದುಡ್ಡಿಲ್ಲ, ಯಾರಿಗೋ ಬಡವರಿಗೆ ಈಗ ಭಾಗ್ಯಗಳನ್ನ ಕೊಡ್ತಾ ಇದ್ದಾರೆ, ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ, ಹಂಗಾಗಿ ಕೊಡ್ತಿಲ್ಲೇನೋ, ಮುಂದೆ ಸಿಗುತ್ತಪ್ಪ ಅಂತ ಕಾಮಗಾರಿಗಳನ್ನ ಮಾಡ್ತಾ ಇದೀವಿ, ತಡ್ಕೊಂತಾ ಇದೀವಿ. ಆದ್ರೆ ಸಿದ್ದರಾಮಯ್ಯನವ್ರಿಗೆ ಒಂದು ಎಚ್ಚರಿಕೆ ಕೊಡ್ಲೇಬೇಕು. ಏನಂದ್ರೆ, ಇವತ್ತೇನಾರ ಅವ್ರ ಕಾಮಗಾರಿ ಮಾಡಿರೋಂಥದ್ದನ್ನೇನಾದ್ರೂ ನೀವು ದುಡ್ಡು ಕೊಡ್ಲಿಲ್ಲ ಅಂದ್ರೆ, ಏನು ಹುಬ್ಬಳ್ಳಿಲಿ ಆಯ್ತಲ್ಲ ಗಲಾಟೆ, ಎಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚುತ್ತಾರಲ್ಲ, ಹಂಗೆ ನಿಮ್ ಸರ್ಕಾರಕ್ಕೂ ಬೆಂಕಿ ಹಚ್ಚುತ್ತಾರೆ. ಒಂದ್ ದಿವಸ 4% ಇವತ್ತು ನೀವೇನ್ ಕಾಮಗಾರಿಗಳಲ್ಲಿ ಕೊಟ್ಟಿದ್ದೀರಾ, ನಾಳೆ ಅವ್ರಿಗೇನಾರ ಬಿಲ್ ಏನಾರ ಕೊಡ್ಲಿಲ್ಲ ಅಂದ್ರೆ ನಿಮಗೆ ಬೆಂಕಿ ಹಚ್ಚೋದವ್ರು, ಬೇರೆಯವ್ರಿಗೆ ಯಾರಿಗೂ ಅಲ್ಲ. ನಿಮ್ ಬೆಂಕಿ ನಿಮ್ ಕುರ್ಚಿಗೆ ಹಚ್ಕೊಂಡಿದ್ದೀರಾ. ಈಗ ಇದನ್ನ ಆರಿಸ್ಬೇಕು ಅಂದ್ರೆ ಒಟ್ಟಿಗೆ ತಗೊಂಡೋಗಿ. ನಮ್ದೆಲ್ಲದು ಏನಿದೆ ಅಂದ್ರೆ ನಾವೆಲ್ಲ ತಡ್ಕೊಳ್ಳೋದು. ನಾವು ಸಿಕ್ಕಾಪಟ್ಟೆ ನಾವೇನ್ ಹೇಳಿದ್ರು ಒಪ್ಕೊಂಡ್ಬಿಡ್ತೀವಿ ನಾವು. ಆದ್ರೆ ಇನ್ನು ಮುಂದೆ ನಾವು ಹಿಂಗೆ ಕೂತ್ರೆ, ಈಗ ಒಂದು ಖಜಾನೆ ಖಾಲಿ ಆಯ್ತು, ನಾಳೆ ಹಿಂದೂಗಳು ಬೇರೆ, ಮುಸಲ್ಮಾನರು ಬೇರೆ. ಹೆಂಗೆ ಒಂದು ಸಂವಿಧಾನದ ಅಡಿಯಲ್ಲಿ ಹೆಂಗೆ ಇವರು ಬದಲಾವಣೆ ಮಾಡ್ತಾರೆ ಅಂದ್ರೆ, ಸಂವಿಧಾನದಲ್ಲಿ ಬಹಳ ಕ್ಲಿಯರ್ ಆಗಿದೆ, ಧರ್ಮಾಧಾರಿತವಾದಂತ ಯಾವುದೇ ರಿಸರ್ವೇಶನ್ ಕೊಡಂಗಿಲ್ಲ ಅಂತ. ನಮ್ ರಾಜ್ಯದಲ್ಲಿ ಒಂದಿದೆ 2A 2B 3A 3B ಅಂತ.
ನಾನು ಸುಮ್ನೆ ಟೂಬಿನ ಒಂದ್ಸಲ ನೋಡಿದೆ ಎಷ್ಟು ಅದ್ರೊಳಗಡೆ ಯಾವ್ಯಾವ ಜಾತಿಗಳು ಬರುತ್ತೆ ಅಂತ. ಆ ಟೂಬಿ ನೀವು ತೆಗೆದ್ರೆ ಪೂರ್ತಿ ಬರೋದು ಮುಸ್ಲಿಮ್ಸ್, ಬೇರೆ ಯಾರಿಲ್ಲ, ಎಕ್ಸ್ಕ್ಲೂಸಿವ್ಲಿ ಫಾರ್ ಮುಸ್ಲಿಮ್ಸ್ ಅಂತಾನೆ ಟೂಬಿ ಮಾಡಿರುವಂತದ್ದು. ಆ ಟೂಬಿಲ್ ಏನ್ ಮಾಡಿದ್ರೆ 19 ಕಮ್ಯುನಿಟಿ ಅಂತ ಬರೀತಾರೆ. ಆ 19 ಕಮ್ಯುನಿಟಿ ಯಾರು ಅಂದ್ರೆ ಎಲ್ಲ ಅವರೇ, ಬೇರೆ ಯಾರಿಲ್ಲ. ಯಾಕೆ ಈ ಅಲ್ಪಸಂಖ್ಯಾತರಲ್ಲಿ ಬೇರೆ ಯಾರು ಬಡವರಿಲ್ವಾ? ಅಲ್ಪಸಂಖ್ಯಾತರಲ್ಲಿ ಯಾರು ಹಿಂದುಳಿದವರಿಲ್ವಾ? ಅಂತವರಿಗೆ ಕೊಡುವಂತದ್ದನ್ನ ಆಗಬೇಕು ಅನ್ನೋಂಥದ್ದು ನಮ್ದಿದು. ನಾವು ಮುಂದಿನ ದಿನಗಳಲ್ಲಿ ಹಿಂಗೆ ಕೂತ್ರೆ ಆಗೋದಿಲ್ಲ. ನಾನು ಜಗದೀಶ್ ಅವರಿಗೆ ಹೇಳ್ತಿದ್ದೆ, ಇನ್ ಮುಂದೆ ನಾವು ಹೋರಾಟಗಳನ್ನ ಬೆಳಿಗ್ಗೆ 10 ಗಂಟೆ ಒಳಗಡೆ ಸಾಯಂಕಾಲ 5 ಗಂಟೆ ಆದ್ಮೇಲೆ ಬಿಸಿಲುಗಾಲದಲ್ಲಿ ಮಾಡಬೇಕು ಅಂತ ಇಲ್ಲ. ನಮ್ಮ ಹೋರಾಟಗಳನ್ನ ಹಿಂಗೆ ನಾವು ಬೆಳಿಗ್ಗೆನೂ ಮಾಡ್ತೀವಿ, ಸಾಯಂಕಾಲನೂ ಮಾಡ್ತೀವಿ, ನಿಲ್ಲಂಗಿಲ್ಲ. ಆ ರೀತಿಯಲ್ಲಿ ನಮ್ಮ ಮುಂದಿನ ಎಲ್ಲ ಹೋರಾಟಗಳನ್ನ ಸರ್ಕಾರದ ಗಮನಕ್ಕೆ ತರೋದಲ್ದೆ, ಬಂಧುಗಳೇ, ನಾವು ನಮ್ಮ ಮನೆಗಳಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ನಾವು ಗಮನ ಹರಿಸ್ತಿಲ್ಲ ಅಂದ್ರೆ ನಮಗೆ ಗೊತ್ತಾಗ್ದಂಗೆನೆ ಒಂದು ವಿಚಿತ್ರ ರೀತಿಯಾದಂತಹ ಶಿವಮೊಗ್ಗ ಜಿಲ್ಲೆಯಲ್ಲೂ ನಡೀತಾ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೇರೆ ಬೇರೆ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ. ಈ ಅಕ್ರಮ ಚಟುವಟಿಕೆಗಳನ್ನ ನಾವು ನಿಲ್ಲಿಸಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಳ್ಳೆಯ